ಯಾವುದು ದಾಸೋಹ ದಿನ ಯಾರು ಮಾಡಿದ್ರು? ಸರ್ಕಾರದಿಂದ ಘೋಷಣೆ ಮಾಡಿದ್ರು ದಾಸೋಹ ದಿನ. ಸರ್ ಇವತ್ತು ಶಿವಕುಮಾರ ಸ್ವಾಮಿಗಳು ಯಾವ ರೀತಿಯಾಗಿ ಆಚರಣೆ, ಯಾವ ಸ್ವರೂಪದಲ್ಲಿ ಆಚರಣೆ ಆಗುತ್ತೆ? ಯಾವುದು ದಾಸೋಹ ದಿನ ಎಲ್ಲ ಆಚರಣೆ ಆಯ್ತು? ಸರ್ಕಾರ ಘೋಷಣೆ ಮಾಡಿತ್ತು ಸರ್. ಇವತ್ತು ಜನವರಿ 21 ದಾಸೋಹ ದಿನ ಅಂತ ಅನೌನ್ಸ್ ಮಾಡಿತ್ತು. ಯಾರು ಅನೌನ್ಸ್ ಸರ್ಕಾರ ಅನೌನ್ಸ್ ಮಾಡಿದ್ರು, ಹಿಂದಿನ ಸರ್ಕಾರ ಬಿಜೆಪಿ ಗವರ್ಮೆಂಟ್. ನನಗೆ ಗೊತ್ತಿಲ್ಲ. ಹಿಂದಿನ ಸರ್ಕಾರ ಮಾಡಿದ್ರೆ ನಾವು ಗೊತ್ತಿಲ್ಲ ನನಗೆ. ಹಿಂದಿನ ಸರ್ಕಾರ ಮಾಡಿರೋದು ಐ ಡು ನಾಟ್ ನೋ. ಯಾವಾಗ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಮಾಡಿದ್ರು, ಯಾತಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ. ನೋಡಿ ವಿಚಾರ ಮಾಡ್ತೀನಿ. ಆಮೇಲೆ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ, ಇಲಾಖೆ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ ಹೌದು, ಅದು ಮುಜರಾಯಿ ಇಲಾಖೆ ಮಾಡ್ತಾ ಇದೆ. ನಾನು ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಶ್ರೀರಾಮ ದೇವಸ್ಥಾನ ಹೊಸದಾಗಿ ಕಟ್ಟಿರೋದನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಶ್ರೀರಾಮ ದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೀನಿ. ಏನಪ್ಪ ಗೊತ್ತಿಲ್ಲ ನನಗೆ ಏನ್ ಮಾಡ್ತಾರೆ ಅಂತ. ನಾನ್ ಮಾಡ್ತಾ ಇದ್ದೀನಿ, ಅವ್ರು ಕರೆದವ್ರೆ, ನಾನು ಹೋಗ್ತಾ ಇದ್ದೀನಿ. ರಜಾ ಘೋಷಣೆ ಮಾಡಲ್ಲ. ತಮಿಳುನಾಡಿನಲ್ಲಿ ರಾಮಲಲ್ಲಾ ಉದ್ಘಾಟನಾ ಲೈವ್ ನಿಷೇಧ ಮಾಡಿದೆ ಸರ್. ಏನ ತಮಿಳುನಾಡಿನಲ್ಲಿ? ನಾನು ತಮಿಳುನಾಡಿನ ಬಗ್ಗೆ ನಾನೇ ಯಾಕೆ ಮಾತಾಡ್ಲಿ? ಇಲ್ಲಪ್ಪ, ನಾನು ರೈತರ ಜೊತೆ ಒಳಗಡೆ ಚರ್ಚೆ ನಡೆಸಿದ್ರಿ, ಕೊಬ್ಬರಿ ಬೆಳೆಗಾರರ ಜೊತೆ. ಅದು ಏನ್ ಹೇಳಿ, ಈಗ ನಾವು 1250 ರೂಪಾಯಿ MSPಗಿಂತ ಜಾಸ್ತಿ ಕೊಡ್ತೀವಿ ರಾಜ್ಯ ಸರ್ಕಾರದಿಂದ ಅಂತ ಹೇಳಿದ್ದು. ಆಮೇಲೆ ನಮ್ಮ ರಾಜಣ್ಣ ಅವರು ಮತ್ತೆ ಪರಮೇಶ್ವರ ಅವರು ಇವರೆಲ್ಲ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರು. 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. 15,000 ಅಲ್ರಿ, 12 ಪ್ಲಸ್ 1,500. ನಮ್ಮ ಸರ್ಕಾರದಿಂದ 1,500 ರೂಪಾಯಿ ಒಂದು ಕ್ವಿಂಟಾಲ್ಗೆ ಬೇಡಿಕೆ ಬೇಕಾದಷ್ಟು ಇರ್ತವ್ರಿ. ನಮ್ಮ ಶಕ್ತಿ ಅನುಸಾರ ತಾನೇ ಕೊಡಬೇಕು. ರಾಜ್ಯ ಸರ್ಕಾರದಿಂದ ಇದು MSP ರೇಟ್ ಕೊಡೋದು ಕೇಂದ್ರ ಸರ್ಕಾರ, ನಾವಲ್ಲ. ರೇಟ್ ಫಿಕ್ಸ್ ಮಾಡೋರು ಅವ್ರು ಫಿಕ್ಸ್ ಮಾಡಿರೋದಕ್ಕಿಂತ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಕೊಬ್ಬರಿ ಬೆಳೆಗಾರರಿಗೆ, ತೆಂಗು ಬೆಳೆಗಾರರಿಗೆ 1,500 ರೂಪಾಯಿ ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಯಾರು ಟಿಪ್ಪು ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಕುಣಿಗಲ್ ಸ್ಟೇಟ್ ಫಾರ್ಮ್ ನ ಮುಚ್ತಾರೆ ಅದನ್ನ ಅನ್ನುವಂಥದ್ದು. ಮುಚ್ತಾರೆ ಅಂತಿಲ್ಲ. ನಾನು ಏನ್ ಸಲಹೆ ಕೊಟ್ಟಿದ್ದೀನಿ ಅಂತಂದ್ರೆ, ಈಗ ಬೆಂಗಳೂರಿನ ಹೃದಯ ಭಾಗದಲ್ಲಿ ರೇಸ್ ಕೋರ್ಸ್ ಇದೆ, ನೀವು ಅಲ್ಲಿ ಶಿಫ್ಟ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ತುಮಕೂರಿನಲ್ಲಿರ್ತಕ್ಕಂಥ ಸ್ಟೆಡ್ ಫಾರಂ ಇದೆಯಲ್ಲ, ಅಲ್ಲಿಗೆ ಶಿಫ್ಟ್, ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ್ದೀನಿ. ಅಲ್ಲಿ 400 ಎಕರೆ ಅಷ್ಟು ಜಮೀನಿದೆ. ಅದರಲ್ಲೂ ನಿಮಗೆ ಈಗ ಇಲ್ಲಿ 80 ಚಿಲ್ಲರೆ ಎಕರೆ ಇದೆ, ಅಲ್ಲಿ ಕೊಡ್ತೀವಿ, ಅಲ್ಲಿ ಹೋಗ್ರಿ ಅಂತ ಹೇಳಿದ್ದೀನಿ ಅಷ್ಟೇ. ಯಾರು ನಗರಾಭಿವೃದ್ಧಿ ಸಚಿವರು ಅವ್ರನ್ನೇ ಕೇಳಿ, ಅದು ನನಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.